17 ವರ್ಷಕ್ಕೆ ಡ್ರೈವಿಂಗ್ ಫೀಲ್ಡಿಗೆ ಬಂದು 3 ವರ್ಷದಾಗ ಗಾಡಿ ಮಾಡಿದ್ದೆ. ಬಂದು 3 ವರ್ಷಕ್ಕೆ ಗಾಡಿ ಮಾಡಿ ಬಂದು 3 ವರ್ಷಕ್ಕೆ ಗಾಡಿ ಮಾಡಿ ಸ್ವಂತ ಗಾಡಿ ಮಾಡಿ ಆರಾಮಾಗಿ ನಡ್ಸ್ಕೋಬಹುದು. ಯಾವ್ದು ಅದು ಡಿಡಿ ಆಗಿದ್ರೆ ಡಿಡಿ ಆದ್ರೆ ಬೆಸ್ಟ್ ಅದು. ಹೌದು, ಏನಾದ್ರು ಟೆನ್ಷನ್ ಇರಲ್ಲ ಏನಿಲ್ಲ. 2 ಕೇರಳ ಗಾಡಿನೇ. ಓ, ಇದು ಕೇರಳ ಗಾಡಿ ತಗೊಂಡ್ಬಂದಿರೋದು ಕೇರಳ ಗಾಡಿ ತಗೊಂಡಿರೋದು ನಾವು. ನೀವು? ಓಕೆ, ಕರ್ನಾಟಕ ಗಾಡಿ ಅಲ್ಲ ಇದು. ಕರ್ನಾಟಕ ಗಾಡಿ ನಾವ್ ಈಗ KAಗ್ ಮಾಡಿಸ್ಕೊಂಡಿದೀವಿ ಇದನ್ನ. ಅದನ್ನ KL ಅಲ್ಲೇ ಇದೆ. ದಾವಣಗೆರೆಯಿಂದ ನಾವು ಜೋಳ ತುಂಬ್ಕೊಂಡು ಟಿ ನರಸೀಪುರಕ್ಕೆ ಹೋಗಿ ಕಲಿ ಮಾಡ್ತೀವಿ. ಟಿ ನರಸೀಪುರದಿಂದ ಮೈಸೂರು ಬಂದು ಸಗಣಿ ಗೊಬ್ಬರ ತುಂಬ್ಕೊಂಬಂದು ಆ ಕಡೆ ದುರ್ಗಾ ಹೊಳಲ್ಕೆರೆ ಸೈಡ್ ಅನ್ಲೋಡ್ ಮಾಡ್ತೀವಿ. ಫಿಕ್ಸ್ ನಂಗೆ ಹೋಗಿ ಬಂದ್ರೆ 25,000 ರೂಪಾಯಿ ದುಡ್ಡು ಹಿಡಿತೈತೆ 3 ದಿವಸ. ಕ್ರೇಜ್ ಇರುತ್ತೆ. ಇವಾಗ ಸ್ಕೂಲ್ ಹುಡುಗರು ಅವರೆಲ್ಲ ಬರ್ತಾರೆ, ಎಲ್ಲ ಹೊಂದಾಣಿಕೆ ಮೇಲೆ ಇರ್ತಾರೆ, ಜಾಲಿ ಲೈಫ್ ಮಾಡ್ಬೋದು ಅಂತ. ಅದ್ರ ಬಟ್ ಲಾರಿ ಇಲ್ಲ, ಆತರ ಇಲ್ಲ. ಅಂದ್ರೆ ಬಸ್ ಮಾಡ್ಬೇಕು ಅಂತ ಅನಿಸ್ತು. ಬಟ್ ಈ 3 ತಿಂಗಳಿಗೆ 50-60 ರೂಪಾಯಿ ಟ್ಯಾಕ್ಸ್ ಬರ್ತೈತಲ್ಲ, ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ. ಮತ್ತೆ ಹೇಗೆ ಅಷ್ಟೆಲ್ಲ ಕಾಂಟ್ಯಾಕ್ಟ್ ಬರುತ್ತೆ? ಅಷ್ಟೆಲ್ಲ ಕಾಂಟ್ಯಾಕ್ಟ್ ಅಂದ್ರೆ ಹೋದ್ ಸೀಸನ್ ಅಲ್ಲಿ ಗಾಡಿ ಹೊಸ್ತಾ ಬಂದು ನಮ್ ಸುತ್ತಮುತ್ತ ಬೋರ್ಡ್ರಲ್ಲಿ ಕೇರಳ ಗಾಡಿ ಅದಿದ್ದಿಲ್ಲ, ಇದೊಂದೇ ಇದ್ದಿದ್ದು. ದುರ್ಗದಲ್ಲಿ ಮದುವೆ ಇತ್ತಾ, ಇಲ್ಲ ಟ್ರಿಪ್ ಇತ್ತಾ, ಅಲ್ಲಿ ಹೋಗದ ಅಲ್ಲಿಂದ ಒಬ್ರಿಂದ ಒಬ್ರಿಗೆ ಟಚ್ ಹಾಕಂತ ಗಾಡಿ ಫೇಮಸ್ ಆಯ್ತು. ನಮ್ ಇಂಡಿಯಾ ಎಲ್ಲ ಅಡ್ಡಾಡಿರ್ತಿರದ ನಿಮ್ಗೆ ಡ್ರೈವರ್ ಕಷ್ಟಗಳು ಏನು ಅಂತಂದ್ರೆ ನಿಮ್ಗೆ ಗೊತ್ತಿರ್ತದೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ನೀವು ರಕ್ಷಣೆ ಮಾಡಕ್ ಇದು ಮಾಡ್ತಿದ್ದೀರಿ, ಅದು ಭಾರಿ ಚೆನ್ನಾಗಿ. ನನಗೆ ಅದೇ ಬೆಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಬ್ಲಾಗ್. ನಾನು ಇವತ್ತು ತುಂಬಾನೇ ಸ್ಪೆಷಲ್ ಆದಂತ ಒಂದು ಶ್ರೀರಂಗ ಹಾಲಿಡೇಸ್ ಬಸ್ಸಿನ ಒಂದು ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತಹ ಡ್ರೈವರ್ನವ್ರು ಸಹ ನನ್ನ ಜೊತೆ ಇದ್ದಾರೆ. ಬನ್ನಿ, ಅವರಿಂದ ಈ ಬಸ್ಸಿನ ಸಂಪೂರ್ಣ ಮಾಹಿತಿ ನಿಮಗೆ ಕೊಡುವಂತ ಪ್ರಯತ್ನ ಈ ಬ್ಲಾಗ್ನ ಮೂಲಕ ನಾ ಮಾಡ್ತಾ ಇದ್ದೀನಿ. ಬನ್ನಿ, ನೋಡ್ಬೋದು. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಪವನ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ಬಂದ್ಬಿಟ್ಟು ಹೊಸದುರ್ಗ, ಗಾಡಿ ಹೊಳಲ್ಕೆರೆದು. ಓಕೆ. ಚಿತ್ರದುರ್ಗ ಡಿಸ್ಟಿಕ್. ಓಕೆ, ಗೊತ್ತಿರ್ಬೇಕಲ್ಲ? ಹೌದು. ಹೊಳಲ್ಕೆರೆ ಪಿಕಪ್ ಮಾಡಿರೋದು ನಾವು ಐಮಂಗ್ಲ ಇಂದ. ಓಕೆ ಸರ್, ನಿಮ್ಮ ಊರಿಂದ ಈ ಕಂಪನಿಗೆ ಎಷ್ಟು ದೂರ ಆಗುತ್ತೆ ಸರ್ ಸಾಧಾರಣ? 20 ಕಿಲೋಮೀಟರ್ಸ್ ಆಗ್ಬೋದು. ಓಕೆ, ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ? ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ. ಓಕೆ ಸರ್, ಡೈಲಿ ರೆಗ್ಯುಲರ್ ಟ್ರಿಪ್ ಇರುತ್ತಾ? ರೆಗ್ಯುಲರ್ ಇರುತ್ತೆ. ಅಂದ್ರೆ ಈಗ ಸೀಸನ್ ಅಲ್ವಾ? ಓಕೆ. ಈಗ ಸೀಸನ್ ಅಲ್ಲಾಗಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಇರುತ್ತೆ. ಓಕೆ. ಆಮೇಲೆ ಮದುವೆ ಟ್ರಿಪ್ಗಳು ಹಂಗೆ ಹಿಂಗೆ. ಇದು ಲೈನ್ ಗಾಡಿ ಅಲ್ಲ, ಓನ್ಲಿ ಟೂರಿಸ್ಟ್ ಹೊಡಿಯೋದು ನಾವು. ಓಕೆ. ಟೂರಿಸ್ಟ್ ಹಂಗಾದ್ರಿಂದ 4 ತಿಂಗಳು ಕಂಟಿನ್ಯೂಸ್ ಇರುತ್ತೆ. ಈಗ 4 ತಿಂಗಳು? 4 ತಿಂಗಳು. ಫೆಬ್ರವರಿ ತನಕನೂ ಫುಲ್ ಕಂಟಿನ್ಯೂಸ್ ಆಗಿ ಇರುತ್ತೆ. ಓಕೆ, ಅದ್ರ ಮುಂದೆ ಮತ್ತೆ ಇರೋದಲ್ವಾ? ಅದ್ರ ಮುಂದಕ್ಕೆ ಮದುವೆ ಟ್ರಿಪ್ಗಳು, ಲೋಕಲ್ ಟ್ರಿಪ್ಗಳು ಇರ್ತವೆ. ಓಕೆ ಸರ್, ಯಾವ್ದು ಬೆಸ್ಟ್ ಸರ್ ಟೂರಿಸ್ಟಿಗೆ? ಅಂದ್ರೆ ಸೆಂಟರ್ ಡೋರ್ ಬೆಸ್ಟ್, ಫ್ರಂಟ್ ಡೋರ್ ಬೆಸ್ಟ್ ಸರ್? ನಮಗೆ ಫ್ರಂಟ್ ಡೋರೇ ಬೆಸ್ಟ್. ನಮಗೆ ಇವೇ ಅಭ್ಯಾಸ ಜಾಸ್ತಿ. ಅಂದ್ರೆ ನಮಗೆ ಅವು ಲೈಕ್ ಆಗಲ್ಲ ಗಾಡಿ. ಸರ್, ನಿಮ್ಮ ಕಡೆ ಎಲ್ಲ ಜಾಸ್ತಿ ಸೆಂಟರ್ ಡೋರ್ ಮಾಡ್ತಾರೆ ಅಲ್ವಾ? ಸೆಂಟರ್ ಡೋರ್ ಅಲ್ಲ, ಇವೇ ಡೋರೇ ಬರ್ತಿರೋದು ನಮ್ ಕಡೆ ಎಲ್ಲ ಈಗ ಜಾಸ್ತಿ. ಓಕೆ, ಅದು ಹಳೆ ಗಾಡಿ ಎಲ್ಲ ಸೆಂಟರ್ ಡೋರ್? ಹಳೆ ಗಾಡಿ ಎಲ್ಲ ಸೆಂಟರ್ ಡೋರೇ ಬರೋದು. ಸ್ವಲ್ಪ ಜನ ಹೇಳ್ತಾರೆ ಇದು ಪ್ಯಾಕೇಜಿಗೆಲ್ಲ ಸೆಂಟರ್ ಡೋರೇ ಬೆಸ್ಟ್ ಅಂತ. ಪ್ಯಾಕೇಜಿಗೆ ಅವರಿಗೆ ಹೆಂಗ್ ಅನುಕೂಲ ಆಗುತ್ತಾ ಅವ್ರು ಆತರ ಮಾಡ್ಕೊಂಡಿರ್ತಾರೆ. ನಮಗೆ ನಾವೇನ್ ಜಾಸ್ತಿ ಪ್ಯಾಕೇಜ್ ಹೊಡೆಯಲ್ಲ. ನಮಗೆ ಇದೇ ಕಂಫರ್ಟಬಲ್ ಆಗಿರೋದು ಫ್ರಂಟ್ ಡೋರ್. ನಮಗೆ ಫ್ರಂಟ್ ಡೋರೇ ಬೆಸ್ಟ್. ಫ್ರಂಟ್ ಡೋರ್. ಓಕೆ ಸರ್, ಇವಾಗ ಯಾವ ತರ ಬಾಡಿಗೆಗೆ ಬಂದಿರೋದು ನೀವು? ಇವಾಗ ಕಿಲೋಮೀಟರ್ ಲೆಕ್ಕ. ಅಂದ್ರೆ ಸ್ಕೂಲ್ ಟ್ರಿಪ್ ಬಂದಿದ್ದೀರಾ ಅಥವಾ ಫ್ಯಾಮಿಲಿ ಟ್ರಿಪ್ ಬಂದಿದ್ದೀರಾ? ಸ್ಕೂಲ್. ಓಕೆ, ಹೇಗೆ ಸರ್? ಚೆನ್ನಾಗಿ. ಒಂದು ಕೆಲವರು ನಮಗೆ ಡ್ರೈವರಿಗೆ ಅಡ್ಜಸ್ಟ್ ಆಗೋರು ಸಿಕ್ಕಿದ್ರೆ
ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಓಕೆ ಇಲ್ಲ ಅಂತಂದ್ರೆ ಅವರು ಕೂಡ ಎಂಜಾಯ್ ಮಾಡಕ್ಕಾಗಲ್ಲ, ನಾವು ನಮ್ಮ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗಿ ಹೌದು ಬಿಡ್ಬೇಕಾಗುತ್ತೆ. ಬೇಜಾರಲ್ಲಿ. ತುಂಬಾ ಜನ ಅಡ್ಜಸ್ಟ್ ಆಗ್ತಾರೆ, ಹಂಗೇನಿಲ್ಲ. ಮಕ್ಳುಗಳು ಕೆಲವರು ಸಿಟ್ ಮಾಡ್ಕೊಂಡಾರ ಇರ್ತಾರೆ, ಸರ್ಗಳು ಹೌದು. ಮೇಡಮ್ಗಳು, ಅಂತವ್ರು ಸಿಕ್ಕಿದ್ರೆ ಏನು ಮಾಡಂಗಿಲ್ಲ, ಸುಮ್ನಿರ್ಬೇಕು ಹುಡುಗರುಗಳೆಲ್ಲ. ಹೌದು ಇವರೆಲ್ಲ ಫುಲ್ ಜೋಶ್ ಅಲ್ಲಿ ಇದಾರೆ, ಈಗ ಕರ್ಕೊಂಡ್ ಬಂದಿರೋರು ಫುಲ್ ಕ್ರೇಜ್ ಇದೆ. ಫುಲ್ ಕ್ರೇಜ್ ಆಗಿದ್ದಾರೆ. ಓಕೆ ಹೋದ್ ಟ್ರಿಪ್ ಒಂದ್ ಮುಗಿಸ್ಕೊಂಡ್ ಬಂದೆ, ಅವರು ಫುಲ್ ಜೋಶ್ ಅಲ್ಲಿ ಇದ್ರು. ಓಕೆ ಮುಗಿಯೋವಾಗ್ಲೂ ಅದೇ ಜೋಶಲ್ಲೇ ಇದ್ರು ಅವರು. ಕೆಲವರು ಮುಖ ಎಳ ಬಿಟ್ಬಿಡ್ತಾರೆ ಕೊನೆಗೆ, ಆತರ ಏನಿಲ್ಲ. ಅವರು ಸತಿ ಬಿಟ್ಟವ್ರು ಓಕೆ ಹಿರಿಯಾಪುರ ಅಂತ, ಅವ್ರದ್ದು ತುಂಬಾ ಚೆನ್ನಾಗಿದೆ. ಓಕೆ ಆ ತರ ಅಲ್ವಾ ಸರ್? ಸ್ಕೂಲ್ ಟ್ರಿಪ್ಗಳೇ ಬೆಸ್ಟ್. ಸ್ಕೂಲ್ ಟ್ರಿಪ್ ಮೂರ್ ದಿನ 4 ದಿನ ಹೋಗ್ತಿವ, ಓಕೆ ಚೆನ್ನಾಗಿರುತ್ತೆ. ಅಂದ್ರೆ ಅಲ್ಲಿ ಲೋಕಲ್ ಅಂದ್ರೆ ಫ್ಯಾಮಿಲಿ ಅಂದ್ರೆ ಸೆಟ್ ಆಗಲ್ಲ. ಹೌದು ಎಲ್ಲ ಮನೆಗಳಿಗೆಲ್ಲ ಹೋಗ್ತಾ ಇರ್ತಾರ. ಮನೆ ಅಲ್ಲಿ ನಿಲ್ಸ್ಬೇಕು ಇಲ್ಲಿ ನಿಲ್ಸ್ಬೇಕು, ಇವಾದ್ರೆ ಹಂಗಲ್ಲ. ಅವರೇ ಅಡಿಗೆ ಮಾಡ್ಬಿಡ್ತಾರೆ, ಅಡಿಗೆ ಭಟ್ರು ಕರ್ಕೊಂಡ್ ಬಂದಿರ್ತಾರೆ, ಎಲ್ಲದಕ್ಕೂ ಒಂದೇ ನಿಲ್ಸಿದ ತಕ್ಕ ಮಾಡ್ಕೊಂಡ್ಬಿಡ್ತಾರೆ ಅಡಿಗೆನ. ಓಕೆ ಏನ್ ಸಮಸ್ಯೆ ಏನ್ ಇರಲ್ಲ. ಸಮಸ್ಯೆ ಇಲ್ಲ. ಓಕೆ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಸರ್, ಲಾಂಗ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ ತನಕ ಹೋಗಿದ್ದೀರಾ? ನಾನು ಲಾಂಗ್ ಅಂದ್ರೆ ತಮಿಳ್ನಾಡು, ಕೇರಳ ಮತ್ತೆ ಕರ್ನಾಟಕ ಫುಲ್, ಹೈದರಾಬಾದ್, ಮುಂಬೈ ಓಕೆ ಅಷ್ಟೇ ಅಡ್ಡಾಡಿರೋದು. ಗೋವಾ ಅಷ್ಟೇ ಅಡ್ಡಾಡಿರೋದು. ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾನು ಫೀಲ್ಡಿಗೆ ಬಂದು 10 ವರ್ಷ ಆಯ್ತು. 10 ವರ್ಷ. ಇದಕ್ಕೆ ನಮ್ಮದ್ ಏನ್ ಮಾಡ್ತಾ ಈಗ ಇದ್ದೀವಿ? ಬಸ್ಸಿಗೆ ಬಂದು 5 ವರ್ಷ ಆಯ್ತು. 5 ವರ್ಷ. 15 ಅಲ್ಲೇ ಬಂದಿದ್ದೆ, ಓ. ಬಟ್ ಬಸ್ಸಿಗೆ ಬಂದಿದ್ದು 2021 ಅಲ್ಲಿ. ಡ್ರೈವಿಂಗ್ ಫೀಲ್ಡಿಗೆ ಎಂಟರ್ ಆಗಿರೋದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಓಕೆ ಸರ್, ಏನಕ್ಕೆ? ಡ್ಯೂಟಿ ಏನ್ ಮಾಡಿಲ್ಲ, ಅಂದ್ರೆ ನಮ್ ಸ್ವಂತ ಗಾಡಿಲಿ ಓಡಿಸ್ತಿದ್ದೆ. ಓ, ನಿಮ್ಮ ಸ್ವಂತ ಬಸ್ ಇತ್ತಾ? ಸ್ವಂತ ಬಸ್ ಇಲ್ಲ, ಸ್ವಂತ ಕಾರ್ಗಳಿದಾವೆ. Okay. ಟಿಟಿ ಇದ್ವು, ಈಗೆಲ್ಲ ಮಾರ್ಬಿಟ್ಟೆ, ಹಂಗಾಗಿ. ಓಕೆ, ಟಿಟಿ ಎಲ್ಲ ಸೇಲ್ ಮಾಡಿ ಬೇರೆಯವ್ರ ಹತ್ರ ಡ್ಯೂಟಿಗೆ ಬಂದಿರೋದು. ಓಕೆ, ಹೇಗೆ ಸರ್ ಸ್ವಂತ ಗಾಡಿ ಇರೋದಕ್ಕೆ ಮತ್ತೆ ಬೇರೆಯವ್ರ ಹತ್ರ ಡ್ಯೂಟಿ ಮಾಡೋದಕ್ಕೆ ವ್ಯತ್ಯಾಸ? ಸ್ವಂತ ಗಾಡಿ ಆಗಲ್ಲ ಸರ್, ಇವೇ ಬೆಸ್ಟ್. ಡೈಲಿ ಕೂಲಿ ಮಾಡ್ಕೊಂಡ್ ತಿನ್ನೋದೇ ಬೆಸ್ಟ್. ಸ್ವಂತ ಗಾಡಿ ಆದ್ರೆ ಹೇಗ್ ಬೇಕಾಗಿರ್ಬೋದು, ಬಟ್ ಅಷ್ಟೊಂದು ಶಕ್ತಿ ಇಲ್ಲ ಇಷ್ಟೊಂದು ಮೇಂಟೈನ್ ಮಾಡೋ ಅಷ್ಟು. ಓ, ಇವಾಗ ಫ್ರೀ ಎಲ್ಲ ಕೊಟ್ಟಿ. ಇವಾಗೆಲ್ಲ ಮೈ ಮ್ಯಾಕ್ ಬಂದ್ಬಿಡುತ್ತೆ ಇವಾಗ. ಹೌದು, ಇವಾಗ ಮುಂಚೆ ತರ ಇಲ್ಲ ಈಗ. ಇವಾಗ ಬಾಡಿಗೆಗಳು ಇಲ್ಲ ಅಷ್ಟೊಂದು. ಓಕೆ ಸರ್, ಎಷ್ಟು ಗಾಡಿ ಮಾಡಿದ್ರಿ? ಇವಾಗ 2 ಗಾಡಿ ಇದಾವೆ. ಅಲ್ಲ, ನಿಮ್ದು ಸ್ವಂತ? ಸ್ವಂತನ? ಸ್ವಂತ ಏನು ಒಂದೇ ಇದ್ದಿದ್ದು, ಒಂದೇ ಗಾಡಿ ಟಿಟಿ. ಓಕೆ, ನಮ್ಮ ಅಣ್ಣರಾವ್ ಕಾರ್ಗಳು ಇದಾವೆ ಅಷ್ಟೇ. ಕಾರ್ಗಳು ಇದಾವೆ, ಅದನ್ನೇ ಬಾಡಿ ಹೊಡಿಯಲ್ಲ ಈಗ. ಟಿಟಿ ಒಂದ್ ಮಾರಿದ್ವಿ. ಓಕೆ ಸರ್, ಈ ಕಂಪನಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಈ ಕಂಪನಿಗೆ ಬಂದು 5 ವರ್ಷ ಆಯ್ತು. ಓ, ಕಂಪನಿ ಚೇಂಜೇ ಮಾಡಿಲ್ಲ ಬಂದಾಗಿಂದ ಚೇಂಜ್ ಮಾಡಿಲ್ಲ. ಓಕೆ, ನಮ್ದೇನ್ ಕಂಪ್ನಿ ಅಂದ್ರೆ 2 ಬಸ್ ಸರ್ ಇರೋದು. ಓ, 2 50 ಸೀಟರ್? 2 50 ಸೀಟರ್, ಡಿಫೆಂಡರ್ ಒಂದು, ಇದೊಂದು. ಓಕೆ, 2 ಕೇರಳ ಗಾಡಿನೇ. ಓ, ಇದು ಕೇರಳ ಗಾಡಿ ತಗೊಂಡ್ಬಂದಿರೋದು? ಕೇರಳ ಗಾಡಿ ತಗೊಂಡಿರೋದು ನಾವು. ನೀವು? ಓಕೆ, ಕರ್ನಾಟಕ ಗಾಡಿ ಅಲ್ಲ ಇದು? ಕರ್ನಾಟಕ ಗಾಡಿ. ನಾವ್ ಈಗ KA ಮಾಡಿಸ್ಕೊಂಡಿದೀವಿ ಇದನ್ನ. ಅದನ್ನು KL ಅಲ್ಲೇ ಇದೆ ಡಿಫೆಂಡರ್. ಹೌದು, ಇನ್ನೊಂದು ಗಾಡಿ. ಅದು 50 ಸೀಟ್? ಅದು 50 ಸೀಟರ್. ಅದು ಇಲ್ಲೇ ಮುರುಡೇಶ್ವರ ಆಲ್ಟಿಂಗ್ ಆಗಿದೆ ಇವತ್ತು. ಓಕೆ ಸರ್, ಏನಕ್ಕೆ ನೀವು ಕರ್ನಾಟಕ ಗಾಡಿ ತಂದಿಲ್ಲ, ಕೇರಳ ಗಾಡಿ ತಗೊಂಡಿರೋದು? ಅಂದ್ರೆ ಆಲ್ಟ್ರೇಷನ್ ಎಲ್ಲ ಚೆನ್ನಾಗಿರುತ್ತಲ್ಲ, ಅವರು ರೆಡಿ ಮಾಡ್ಸಿರ್ತಾರೆ. ನಾವ್ ತಿರ್ಗಾ ಮತ್ತೆ ಬಾಡಿ ಚರ್ಸಿ ತಗೊಂಡು ಮಾಡ್ಸೋದಾದ್ರೆ ತುಂಬಾ ದುಡ್ಡಾಗುತ್ತೆ. ಹೌದು, ಕಾಸ್ಟ್ಲಿ ಆಗುತ್ತೆ. ಅಲ್ಲೇದಾದ್ರೆ ಎಲ್ಲ ರೆಡಿ ಇರೋದ್ ಸಿಕ್ಬಿಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಅಲ್ಲಿಂದಾನೆ ತರ್ತಾರೆ. ಅಲ್ಲಿಂದ? ಯಾವ ಮಾಡಲ್ ಸರ್ ಇದು? ಇದು 15. ಓಕೆ, ನೀವು ತಂದು ಎಷ್ಟು ವರ್ಷ ಆಯ್ತು? ನಾವು ತಂದು 4 ವರ್ಷ ಆಗಿರ್ಬೋದು. 4 ವರ್ಷ. ಸಾಧಾರಣ ಎಷ್ಟು ಲಕ್ಷಕ್ಕೆ ಬಂದಿರ್ಬೋದು ಸರ್ ಈ ಗಾಡಿ? 30 ಲಕ್ಷ. ಓಕೆ, ನಮ್ ಜೊತೆ ಇದ್ದಾರೆ ಇನ್ನೊಬ್ರು, ನಮ್ಮ ಹರೀಶ್ ಬಾಯ್ ಇದ್ದಾರೆ. ವೆಲ್ಕಮ್ ಬಾಯ್. ಓಕೆ, ಎಲ್ಲಿ ಸರ್ ನಿಮ್ಮೂರು? ಅಣ್ಣ, ನಮ್ಮ ಸ್ವಂತೂರು ದಾವಣಗೆರೆ. ದಾವಣಗೆರೆ. ಓಕೆ, ದಾವಣಗೆರೆ ಹತ್ರ ಬಾಡ ಕ್ರಾಸ್. ಓಕೆ, ಬಾಡ ಕ್ರಾಸ್ ಅಂತ. ನಮ್ದು ಏನಿಲ್ಲ ಸರ್, ನಾವು ಒಬ್ಬ ಡ್ರೈವರ್. ಫಸ್ಟಿಗೆ ನಾನು 2 ಲಾರಿ ಮಾಡಿದ್ದೆ. ಓ, ಸ್ವಂತ ಲಾರಿ ಮಾಡಿದ್ದೆ. ಒಂದು 6 ವೀಲ್ ಒಂದು, ಮರಳು ಹೊಡೆಯಕ್ಕೆ ಒಂದು ಮಾಡಿದ್ದೆ, ಒಂದು 12 ವೀಲ್ ಒಂದು ಮಾಡಿದ್ದೆ. ಅದು ಮೈನ್ಸ್ ಹೊಡಿತಿದ್ದೆ. ಮೈನ್ಸ್ ಚಿತ್ರದುರ್ಗದ ಹತ್ರ ಮೈನ್ಸ್ ಹೊಡಿತಿದ್ದೆ. ಓಕೆ, ಇದು ಟಿಪ್ಪರ್ ಗಾಡಿನ ಮರಳು ಹೊಡಿಸ್ತಿದ್ದೆ. ಓಕೆ, ನಿಮ್ಮ ಲೋಕಲ್ ಅಲ್ಲಿ? ಆದ್ರೆ ಒಂದು ಗಾಡಿ 6 ವೀಲ್ ಮಾಡಿದೆ, ಟ್ರಬಲ್ ಮೇಲೆ ಟ್ರಬಲ್ ಕೊಡ್ತು, ಆ ಗಾಡಿ ಕೊಟ್ಟೆ. ಓಕೆ, ಆ ಗಾಡಿ ಕೊಟ್ಟಾದ್ಮೇಲೆ ಮತ್ತೆ 12 ವೀಲ್ ಮಾಡಿದೆ. 12 ವೀಲ್ ಮಾಡಿದ್ರೆ ಅದರಲ್ಲಿ ಒಂದ್ ಸ್ವಲ್ಪ ದುಡ್ಕೊಂಡೆ, ಬಟ್ ಅದು ಕೈ ಕೊಡ್ತು, ಇದು ಕೈ ಹಿಡಿತು 12 ವೀಲ್. ಓಕೆ, ಅದರಿಂದ ಒಂದ್ ಸ್ವಲ್ಪ ಬಚಾವಾಗಿದ್ದೀನಿ ಸರ್. ಇವಾಗೂ ಇದೆ ಗಾಡಿ ಇತ್ತು, ಮೊನ್ನೆ ರೀಸೆಂಟ್ ಆಗಿ 1 ವರ್ಷ ಆಯ್ತು ಕೊಟ್ಟು. ಏನಕ್ಕೆ ಸೇಲ್ ಮಾಡಿರೋದು? ಯಾಕೆ ಕೊಟ್ಟೆ ಅಂದ್ರೆ ನಮ್ಮ ಮನೇಲಿ ಒಂದ್ ಸ್ವಲ್ಪ ಅಜ್ಜಾಗ್ಲಿಲ್ಲ, ಅಣ್ಣ ತಮ್ಮರಿಗೆ ಒಂದ್ ಸ್ವಲ್ಪ ಹೊಂದಾಣಿಕೆ ಆಗ್ಲಿಲ್ಲ. ಓಕೆ, ಹಂಗಾಗಿ ಕೊಟ್ಟೆ ಗಾಡಿ. ಓಕೆ, ಫ್ಯಾಮಿಲಿ ಪ್ರಾಬ್ಲಮ್ ಗಾಡಿ ಕೊಟ್ಟೆ. ಓಕೆ, ಇಲ್ಲಾಂದ್ರೆ ಚೆನ್ನಾಗಿತ್ತು ಗಾಡಿ. ಇವಾಗ ಮೇಂಟೆನೆನ್ಸ್ ಮಾಡ್ಬೋದು. ಲಾರಿ ಆರಾಮ ಕಣ್ಣು ಮುಚ್ಚಿ ಮೇಂಟೆನೆನ್ಸ್. ಓಕೆ, ಬಸ್ಕಿನ ಚೆನ್ನಾಗಿದೆ. ಬಸ್ಕಿನ ಅಂದ್ರೆ ಅದ್ರ ತಕ್ಕನಾಗಿ ಅದ್ರ ಬಂಡವಾಳ, ಅದ್ರ ತಕ್ಕನಾಗಿ ಅದು ದುಡಿತದೆ, ಇದ್ರ ತಕ್ಕನಾಗಿ ಇದು ದುಡಿಯುತ್ತೆ. ಇದು ಬಸ್ ಏನ್ ಗೊತ್ತಾ, ನಾವು ಟ್ರಿಪ್ಗಳು ಕಾತ್ಕಂತಾನೆ ಇರಬೇಕು.
ಯಾವ್ದು ಬರ್ಬೋದು. ಬರ್ಬೋದು ಅಂದ್ರೆ ವರ್ಷದಿಂದ ಹಿಡಿದು ವರ್ಷದ ತನಕ ಗಾಡಿ ಬಸ್ ಬಾಡಿಗೆ ಅದೇ ಕಾರಣಕ್ಕೂ ಇರಲ್ಲ. ಓಕೆ ಲಾರಿಲಿ ಇಡುತ್ತೆ, ಅದೇ ಟ್ರಾನ್ಸ್ಪೋರ್ಟ್ ಮುಖಾಂತರ ಹೋಗ್ತೀವಲ್ಲ, ಹೌದು ಲಾರಿಲಿ ಇದ್ದೇ ಇರುತ್ತೆ ಬಾಡಿಗೆ. ಹೌದು ಅನ್ಸೀಸನ್ ಸೀಸನ್ ಏನಿಲ್ಲ, ಅನ್ ಸೀಸನ್ ಅಲ್ಲಿ ಬಾಡಿಗೆ ಕಡಿಮೆ ಆಗ್ಬೋದು ಅಷ್ಟೇ. ಹೌದು ಬಾಡಿಗೆ ಒಂದ್ 10 ರೂಪಾಯಿ 15 ರೂಪಾಯಿ ಕಡಿಮೆ ಆಗ್ಬೋದು. ಹೌದು ಬಟ್ ಸೀಸನ್ ಅಲ್ಲಿ ಡಿಪೆಂಡ್ ಸ್ವಲ್ಪ ಓಕೆ ಗಾಡಿಗಳು. ಯಾಕಂದ್ರೆ ದಾವಣಗೆರೆಯಿಂದ ನಾವು ಜೋಳ ತುಂಬ್ಕೊಂಡು ಟಿ ನರಸೀಪುರಕ್ಕೆ ಹೋಗಿ ಕಲಿ ಮಾಡ್ತೀವಿ. ಟಿ ನರಸೀಪುರದಿಂದ ಮೈಸೂರಿಗೆ ಬಂದು ಸಗಣಿ ಗೊಬ್ಬರ ತುಂಬ್ಕೊಂಡ್ಬಂದು ಆ ಕಡೆ ದುರ್ಗಾ ಹೊಳಲ್ಕೆರೆ ಸೈಡ್ ಅನ್ಲೋಡ್ ಮಾಡ್ತೀವಿ. ಫಿಕ್ಸ್ ನಂಗೆ ಹೋಗಿ ಬಂದ್ರೆ 25,000 ರೂಪಾಯಿ ದುಡ್ಡು ಹಿಡಿತೈತೆ 3 ದಿವಸಕ್ಕೆ. 3 ದಿನಕ್ಕೆ ಓಕೆ ಕಂಟಿನ್ಯೂ ಓಡಿಸಿದ್ರೆ ಗಾಡಿ ರೆಗ್ಯುಲರ್ ಟ್ರಿಪ್ ಅದು. ಓಕೆ ಅಂದ್ರೆ ಆ ಕಡೆ ನಮ್ ಸೈಡ್ ಎಲ್ಲ ಚನ್ನಗಿರಿ ಸೈಡ್ ದಾವಣಗೆರೆ ದುರ್ಗ ಸೈಡ್ ಎಲ್ಲ ಅಡಿಕೆ ಗಿಡಗಳು, ಅಡಿಕೆ ತೋಟ ಜಾಸ್ತಿ. ಹೌದು ಅಡಿಕೆ ತೋಟ ಜಾಸ್ತಿ, ಹಂಗಾಗಿ ಬಹಳ ಜನ ಗೊಬ್ಬರ ಕಡಿಸ್ಕೊಂತಾರೆ. ಸಗಣಿ ಗೊಬ್ಬರನೇ ಜಾಸ್ತಿ ಓಡೋದು. ಸಗಣಿ ಗೊಬ್ಬರನೇ ಜಾಸ್ತಿ ಓಡೋದು. ಓಕೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಕೆ ಇವಾಗ ಮುಂದ್ ಫ್ಯೂಚರ್ ಅಲ್ಲಿ ಏನಾದ್ರು ಮತ್ತೆ ಲಾರಿ ಮಾಡ್ಬೇಕಂತ ಇದ್ದೀರಾ? ಇಲ್ಲ ದೇವ್ರು ಕೊಟ್ರೆ ನೋಡೋಣ ಮತ್ತೆ. ಯಾಕಂದ್ರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಅನುಭವಿಸಿದ್ದೀನಿ. ನಾನು 17 ವರ್ಷಕ್ಕೆ ಡ್ರೈವಿಂಗ್, ನಾನು ಇವಾಗ 26 ವರ್ಷ, ನಾನು 17 ವರ್ಷಕ್ಕೆ ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದೆ. 17 ವರ್ಷಕ್ಕೆ ಡ್ರೈವಿಂಗ್ ಫೀಲ್ಡಿಗೆ ಬಂದು 3 ವರ್ಷದಾಗ ಗಾಡಿ ಮಾಡಿದ್ದೆ. ಬಂದು 3 ವರ್ಷಕ್ಕೆ ಗಾಡಿ ಮಾಡಿ ಬಂದು 3 ವರ್ಷಕ್ಕೆ ಗಾಡಿ ಮಾಡಿ ಸ್ವಂತ ಗಾಡಿ ಮಾಡಿದ್ದೆ. ಓಕೆ ಟಾಟಾ ಎಸ್ಸಿ ಗಾಡಿನಾ? ಟಾಟಾ ಗಾಡಿ ಎಸ್ಸಿ ಗಾಡಿ, ಅದು ಮರಳು ಹೊಡಿತಿದ್ದೆ, ಅದನ್ನ ಕೊಟ್ಟೆ. ಬಟ್ 12 ಮಾಡಿದ್ದೆ, ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮಾಡಿದ್ದೆ. ಅಲ್ಲಿ ದುರ್ಗಾ ಸೈಡ್ ಎಷ್ಟು 18 ಮಾಡಲು 22 ಲಕ್ಷ ಕೊಟ್ಟು ತಗೊಂಡಿದ್ದೆ. 22 ಮೈನ್ಸಿಗೆಲ್ಲ 12 ವೀಲ್ ವರ್ಕೌಟ್ ಆಗುದಿಲ್ಲ ಅಂದ್ರೆ ಮೈನ್ಸಿಗೆಲ್ಲ ವರ್ಕೌಟ್ ಆಗತ್ತೆ. ಬಟ್ ಮೈನ್ಸ್ ನಾವು ವರ್ಷ ಪೂರ್ತಿ ಹೊಡಿತಿದ್ದಿಲ್ಲಲ್ಲ, ಸೀಸನ್ ಅದೇನು ಇವಾಗ ಮಳೆಗಾಲ ಬಂದಾಗ ಅಷ್ಟೇ ಮೈನ್ಸಿಗೆ ಹೋಗ್ತಿದ್ವಿ ನಾವು. ಈ ಬೇಸಿಗೆಗಾಲ ಇವೆಲ್ಲ ಬಂದಾಗ ಜೋಳ ಪಾಳ ತುಂಬ್ಕೊಂಡು ಆ ಕಡೆ ಮೈಸೂರು ಎಲ್ಲ ಆಲ್ ರೌಂಡ್ ಅಡ್ಡ. ಅದು ಸಹ ಟಾಟಾ ಗಾಡಿ? ಅದಲ್ಲ, ಅಶೋಕ್ ಲೈಲ್ಯಾಂಡ್. ಓಕೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ? ನನ್ ಪ್ರಕಾರ ಗಾಡಿ ಟಾಟಾನು ಚೆನ್ನಾಗಿ, ಅಶೋಕ್ ಲೈಲ್ಯಾಂಡ್ ಚೆನ್ನಾಗಿ. ಅಂದ್ರೆ ಅಶೋಕ್ ಲೈಲ್ಯಾಂಡ್ ಗಾಡಿ, ಅದು ಅಶೋಕ್ ಲೈಲ್ಯಾಂಡ್ ಪಾಡು, ಬಟ್ ಟಾಟಾ ಪಿಕಪ್ ಆದ್ರೂ ನಮಗೆ ವರ್ಕೌಟ್ ಆಗಲ್ಲ. ಮತ್ತೆ ಬಾಡಿಗೆ 24,000 ರೂಪಾಯಿ ಅಡ್ಕೊಂಡ್ರು 8 ಅಲ್ಲಿ ಬಾಡಿಗೆ ಕಡಿಮೆ ಆಗುತ್ತೆ. 18-19 ರೂಪಾಯಿ ಬಾಡಿಗೆ ಆಕೈತಿ, ನಮಗೆ ವರ್ಕೌಟ್ ಆಗಲ್ಲ. ನಾವು ಆಗ್ತಿದ್ರೆ 30 ಮೇಲೆ ಟನ್ನೇಜ್, ಅಲ್ಲಿ 27,000 ಆಗುತ್ತೆ. 900 ರೂಪಾಯಿ ಬಾಡಿಗೆ ಅಂದ್ರೆ 27,000 ರೂಪಾಯಿ ಆಗುತ್ತೆ. ಖರ್ಚು ಎಲ್ಲ ತೆಗೆದು ನಾವ್ ಅಲ್ಲಿಂದ ಮೈಸೂರಿಗೆ ಹೋಗಿ ಖಾಲಿ ಮಾಡ್ಕೊಂಡ್ಬಂದ್ರೆ ಇತ್ಲಾಗಿಂದ ಹೋಗಿದ್ದು ಒಂದು 15,000, ಹತ್ತಾಗಿಂದ ಬಂದಿದ್ದು ಒಂದು ಸಗಣಿ ಗೊಬ್ಬರದ್ದು ಒಂದು 10,000, 20,000 ದುಡ್ಡು ಉಳಿತು. 25,000 ದುಡ್ಡು ಉಳಿತು. 3 ದಿನಕ್ಕೆ 25,000 ಉಳಿತು. ಬಸ್ ಫೀಲ್ಡಿಗೆ ಬಂದಿರೋದು ಯಾವಾಗ? ಬಸ್ ಫೀಲ್ಡಿಗೆ ಬಂದು ನಾನೊಂದು 6 ವರ್ಷ ಆಗೈತ. 6 ವರ್ಷ. ಓ ಲಾರಿ ಇಟ್ಟು ಮತ್ತೆ ಬಸ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ? ಫಸ್ಟಿಗೆ ಲಾರಿಲಿ ಇದ್ದೆ, ಲಾರಿ ಆದ್ಮೇಲೆ ಬೇರೆ ಲಾರಿಗೆ ಹೋಗಂತ ಆಮೇಲೆ ಬಸ್ಸಿಗೆ ಹೋಗ್ತಿದ್ದೆ. ನಮ್ ದಾವಣಗೆರೆ ಶಿವಗಂಗಾ ಬಸ್ ಅಂತ, ಶಿವಗಂಗಾ ಬಸ್ಸಿಗೆ ಸೇರ್ಕೊಂಡು ಕಂಪ್ನಿಗೆ ಸೇರ್ಕೊಂಡು 4 ವರ್ಷ ಆಯ್ತು. ಅದರಲ್ಲೇ ಡ್ಯೂಟಿ ಮಾಡ್ತಿದ್ದೆ. ಇವಾಗ ರೀಸೆಂಟ್ ಆಗಿ ಈ ಗಾಡಿ ಬಂದಿದ್ವಿ. ಈ ಗಾಡಿ ಹೇಗೆ ಅನಿಸ್ತಾ ಇದೆ ಸರ್? ಈ ಗಾಡಿ ಅಂದ್ರೆ ಇದು ಸೀಸನಲ್ ಬೆಸ್ಟ್. ಯಾವ್ದು ಬಸ್? ಸೀಸನಲ್ ಬೆಸ್ಟ್. ಓಕೆ ಅಂದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಡೇ ನೈಟ್ ಹೊಡೆದ್ರೆ ಪ್ರಾಫಿಟ್ ಮಾಡ್ಬೋದು. ಸೀಸನಲ್ ಮಾಡ್ಬೋದು. Okay. ಅಂದ್ರೆ ಒಳ್ಳೆ ಇದಿರುತ್ತೆ, ಕ್ರೇಜ್ ಇರುತ್ತೆ. ಇವಾಗ ಸ್ಕೂಲ್ ಹುಡುಗರು ಅವರೆಲ್ಲ ಬರ್ತಾರೆ, ಎಲ್ಲ ಹೊಂದಾಣಿಕೆ ಮೇಲೆ ಇರ್ತಾರೆ, ಜಾಲಿ ಲೈಫ್ ಮಾಡ್ಬೋದು ಅಂತ. ಅದ್ರ ಬಟ್ ಲಾರಿಲಿ ಆತರ ಇಲ್ಲ. ಲಾರಿಲಿ ಬರೀ ಆರ್ ಟಿ ಓದೇ ಕಾಟ. ಇವಾಗ ನಾವೇನೇ ಅಂದ್ರು ಇವಾಗ 30 ಟನ್ ಹಾಕಿರ್ತೀವಿ, 5 ಟನ್ ಓವರ್ಲೋಡ್ ಆಗಿರ್ತತ, 2,000 ರೂಪಾಯಿ 1 ಟನ್ ಕೊಡ್ಬೇಕು ಅವ್ರಿಗೆ ಕೊಟ್ರೆ ನಮ್ಗೆ ಏನು ಉಳಿತದೆ? ಲಾರಿ ಏನು ಉಳಿಯಲ್ಲ. ಅವ್ರಿಗೆ ಕೊಡ್ಬೇಕು. ಸುಮ್ನೆ ಲಾರಿಗಳು ಬಂಡವಾಳ ತಂದಿರ್ತಾರ ಅಷ್ಟೇ ಓನರ್ಗಳು, ಬಟ್ ಏನು ಉಳಿಯಲ್ಲ ಅವ್ರಿಗೆ. ಏನು ಉಳಿಯಲ್ಲ. ಬರೀ ಪೊಲೀಸಿಗೆ ಆರ್ ಟಿ ಓ ಕಟ್ಬೇಕು. ಯಾವತ್ತು ಬಸ್ ಮಾಡ್ಬೇಕಂತ ಯಾವತ್ತು ಅನ್ಸಿಲ್ವಾ? ಅಂದ್ರೆ ಬಸ್ ಮಾಡ್ಬೇಕಂತ ಅನಿಸ್ತು, ಬಟ್ ಈ 3 ತಿಂಗಳಿಗೆ 50-60 ರೂಪಾಯಿ ಟ್ಯಾಕ್ಸ್ ಬರ್ತತಲ್ಲ, ಅದಕ್ಕೋಸ್ಕರ ಇನ್ ಸರಿ. ಓಕೆ. ಟ್ಯಾಕ್ಸ್, ಕರ್ನಾಟಕ ಟ್ಯಾಕ್ಸ್ ಜಾಸ್ತಿ. ಅದಕ್ಕೆ ನಮ್ಮ ಕರ್ನಾಟಕ ಗಾಡಿ ಎಲ್ಲ ನಾಗಾಲ್ಯಾಂಡ್, ಪಾಂಡಿಚೇರಿ ಎಲ್ಲ ಡಿಡಿನೇ ಜಾಸ್ತಿ ತರ್ತಿದ್ದಾರೆ, ಅದೇ ಕಡಿಮೆ ರೇಟ್. ಎಷ್ಟು ಬೀಳುತ್ತೆ ಸರ್ ಡಿಡಿ? 10-15 ಸಾವಿರ ಬೀಳುತ್ತೆ. ಅಷ್ಟೊಂದು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ವರ್ಷಕ್ಕೆ ಅಲ್ಲ 3 ತಿಂಗಳಿಗೆ ಅದು ಅಷ್ಟೇ ಬರೋದು. ಡಿಡಿ ಅಷ್ಟೇ ಬರೋದು. ಅದು ನನಗೆ ಗೊತ್ತಿಲ್ಲ, ನನ್ನ ಜೊತೆ ಇರೋ ಫ್ರೆಂಡ್ಸ್ ಹೇಳಿದ್ರು, ಆ ಗಾಡಿ ಓಡಿಸ್ತಿದ್ರಲ್ಲ ಅವ್ರು ಹೇಳಿದ್ರು ಒಂದು 10-15 ಸಾವಿರ ಬರ್ತದೆ. ಅದು ಇಷ್ಟು ದೊಡ್ಡ ಗಾಡಿಗೆ? ಅದು ಇಷ್ಟು ದೊಡ್ಡ ಗಾಡಿಗೆ. ಅದು 50 ಸೀಟಿಂಗ್ ಗಾಡಿನ. 50 ಸೀಟಿಂಗ್ ಅದಾದ್ರೆ ಆರಾಮಾಗಿ ನಡ್ಸ್ಕೋಬಹುದು. ಯಾವ್ದು? ಅದು ಡಿಡಿ ಆಗಿದ್ರೆ. ಡಿಡಿ ಆದ್ರೆ ಬೆಸ್ಟ್. ಅದು ಹೌದು. ಏನಾದ್ರು ಟೆನ್ಷನ್ ಇರಲ್ಲ, ಏನಿಲ್ಲ. ಬಟ್ ಆಲ್ ಇಂಡಿಯಾ ಪರ್ಮಿಟ್ ಹಾಕಿದ್ರೆ ಏನು ಮಾಡಂಗಿಲ್ಲ. ಆಲ್ ಇಂಡಿಯಾ ಪರ್ಮಿಟ್ ಹಾಕ್ಸಿರ್ತಾರಲ್ಲ, ಆಲ್ ಇಂಡಿಯಾ ಎಲ್ಲಾದ್ರೂ ಅಡ್ಡಾಡ್ಬೋದು ಗಾಡಿ. ಓಕೆ. ಪರ್ಮಿಟ್ ಆಲ್ ಇಂಡಿಯಾ ಪರ್ಮಿಟ್ ಇದ್ರೆ ಏನಾರು ಮಾಡ್ಬೋದು. ಓಕೆ ಸರ್, ಇದು ಕೇರಳದಿಂದ ತಗೊಂಡ್ಬಂದಿರೋದಂತೆ? ಅದು ಕೇರಳದಿಂದ ತಗೊಂಡ್ಬಂದಿರೋದು ಗಾಡಿ. KL ಅಂತ ಇತ್ತು, ಆವನಟ್ಟಿ ರವಿ ಅಂತ ಅವರು ಕೇರಳದ ಇರದಿದ್ದು ಗಾಡಿ ದುರ್ಗಕ್ಕೆ ತಗೊಂಡ್ಬಂದು KA ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಓಕೆ ಸರ್, ಇವಾಗ ಸ್ಟೇಟ್ ಬಿಟ್ಟು ಸ್ಟೇಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತಲ್ವಾ? ಟ್ಯಾಕ್ಸ್ ನಾವು TP ತೆಗಿಸ್ತೀವಲ್ಲ, ಮಾಡಿಸ್ಬೋದು, ಟೇಕ್ ಓವರ್ ಮಾಡಿಸ್ಬೋದು. ನಿಮ್ಮ ಹೆಸರಿಂದ ನಿಮ್ ಕೇಳೋಣ, ನಿಮ್ಮ ಹೆಸರಿಂದ ನಮ್ಮ ಕರ್ನಾಟಕಕ್ಕೆ ಇದು ಮಾಡ್ಕೊಬಹುದು, ಆತರ ಮಾಡ್ಕೊಬಹುದು. ಟ್ಯಾಕ್ಸ್ ಕಟ್ಟಿ ಎಲ್ಲ ಇದು ಮಾಡ್ಕೊಬಹುದು. ಅಲ್ಲಿಂದ ತಗೊಂಡ್ KA ಮಾಡ್ತೀನಿ ದುರ್ಗಾ ಬಸ್. ಮೊದಲು KL ಇತ್ತು. ಅಂದ್ರೆ ಬಸ್ಸು ಮೇಂಟೈನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಜನಗಳು ನೋಡಿದ್ರೆ ಬಸ್ಸು ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಬಂಡವಾಳ ಹಾಕಿರೋರಿಗೆ ಗೊತ್ತಿರ್ತದೆ. ಟೈರು ಅವೆಲ್ಲ ಒಂದು ಬಸ್ಸಲ್ಲಿ ಒಂದು ಬೋಲ್ಟ್ ಇಲ್ಲ ಅಂದ್ರೂ ಆಗಲ್ಲ.
ಒಂದು ಬೋಲ್ಟ್ ಇಲ್ಲ ಅಂದ್ರೆ ಆಗಲ್ಲ. ಹೌದು, ಇಷ್ಟು ಪ್ಯಾಸೆಂಜರ್ ಇರ್ತಾರಲ್ಲ. ಇಷ್ಟು ಜನ 50ರಿಂದ 60 ಜನ ಒಬ್ಬ ಡ್ರೈವರ್ ಕೈಯಲ್ಲಿ ಇರುತ್ತೆ ಜೀವ. ಹೌದು, ಪ್ರಾಣ. ನಿಮ್ಗೆ ನಂಬಿ ಬಂದಿರ್ತಾರ. ನಮ್ಮ ಡ್ರೈವರ್ಗಳನ್ನ ನಂಬಿ ಬಂದಿರ್ತಾರೆ. ಮತ್ತೆ ಡ್ರೈವರ್ಗಳು ಜಾಗೃತಿಯಿಂದ ಗಾಡಿಗಳು ಓಡಿಸ್ತಾರೆ. ಬಟ್ ಏನು ಹಣೆ ಬರ ಕೆಟ್ಟಾಗ ಯಾರೇನು ಮಾಡಕ್ಕಾಗಲ್ಲ. ಹೌದಾ, ಯಾರು ಬೇಕಂತಾನೆ ಮಾಡಲ್ಲ, ಯಾರೋ ಒಬ್ರು ಮಾಡ್ತಾರಂದ್ರೆ ಎಲ್ಲರೂ ಅದೇ ತರ ಅಲ್ಲ. ಅವರಿಂದ ಎಲ್ಲರಿಗೂ ಡ್ರೈವರ್ಗಳು ಕೆಟ್ಟ ಹೆಸರು. ಪ್ರಕಾಶ್ ಕೋಚ್ ಅಲ್ವಾ? ಪ್ರಕಾಶ್ ಕೋಚ್. ಪ್ರಕಾಶ್ ಕೋಚ್ ಇದೆಲ್ಲ ವರ್ಮಾ ಸಾಡಿ ಅಲ್ವಾ? ಇದೆಲ್ಲ ವರ್ಮಾ ಸಿಸ್ಟಮ್. ಓಕೆ, ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲೇ ಬಂದಿರೋದಲ್ವಾ? ಎಲ್ಲ ನಾವೇನು ಗಾಡಿ ತಂದಾಗಿಂದ ಏನೇನು ಮಾಡಿಸಿಲ್ಲ. ಏನೇನು ಮಾಡಿಸಿಲ್ಲ. ಮೊನ್ನೆ ಮಾತ್ರ ರೀಸೆಂಟ್ ಆಗಿ ಗಾಡಿ ನೇಮ್ ಬೋರ್ಡ್ ಒಂದು ಹಾಕ್ಸಿದ್ವಿ. ಲವ್ ಬರ್ಡ್ಸ್ ಅಂತ ಇತ್ತು, ಶ್ರೀರಂಗ ಅಂತ ಹಾಕ್ಸಿದ್ವಿ. ಶ್ರೀರಂಗ ಕೆಳಗೆ ಲವ್ ಬರ್ಡ್ಸ್ ಅಂತ ಇತ್ತು. ಇಲ್ಲಿ ಹಾಕ್ಸಿದ್ವಿ. ಹಳೆ ಗಾಡಿ ಹೆಸರು ಮರಿಬಾರ್ದು ಅನ್ನೋಕ್ಕೋಸ್ಕರ ಲವ್ ಬರ್ಡ್ಸ್ ಅಂತ ಇಟ್ಟು ಮೇಲೆ ಶ್ರೀರಂಗ ಅಂತ ಹಾಕ್ಸಿದ್ರು. ನಮ್ ದಾವಣಗೆರೆ ಹೊಳಲ್ಕೆರೆ ಸೈಡ್ ಎಲ್ಲ ಲವ್ ಬರ್ಡ್ಸ್ ಅನ್ನೋದು ಇದಕ್ಕೆ. ಲವ್ ಬರ್ಡ್ಸ್ ಅಂತಾನೆ ಹೆಸರು ಕರೆಯೋದು ಎಲ್ಲರೂ. ಅಷ್ಟು ಫೇಮಸ್. ಫೇಮಸ್ ಆಗಿತ್ತಲ್ಲ ಲೋಕಲ್ ಗಾಡಿ ಹಂಗೈತೆ. ಗಾಡಿ BS3 ಗಾಡಿ ಹಂಗೈತೆ ಗಾಡಿ. ಓಕೆ ಸರ್, ಬುಕಿಂಗ್ ಅಲ್ಲಿ ಯಾವ ತರ ಮಾಡ್ಕೋತೀರಾ ಸರ್? ಬುಕ್ಕಿಂಗ್ ಏನಿಲ್ಲ ಗಾಡಿ. ಅಂದ್ರೆ ಆಫೀಸ್ಗೆ ಆತರ ಯಾವ್ದು ಟ್ರಾನ್ಸ್ಪೋರ್ಟ್ ಮುಖಾಂತರ ಯಾವ್ದೇ ಕಾಣಕ್ಕಿಲ್ಲ. ಎಲ್ಲ ಡೈರೆಕ್ಟ್. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ. ಅಪ್ಡೇಟ್ ಮಾಡಿಲ್ಲ ಓನರ್. ಮತ್ತೆ ಹೇಗೆ ಅಷ್ಟೆಲ್ಲ ಕಾಂಟ್ಯಾಕ್ಟ್ ಬರುತ್ತೆ? ಅಷ್ಟೆಲ್ಲ ಕಾಂಟ್ಯಾಕ್ಟ್ ಅಂದ್ರೆ ಹೋದ್ ಸೀಸನ್ ಅಲ್ಲಿ ಗಾಡಿ ಹೊಸ್ತಾ ಬಂದು ನಮ್ ಸುತ್ತಮುತ್ತ ಬೋರ್ಡ್ರಲ್ಲಿ ಕೇರಳ ಗಾಡಿ ಅದಿದ್ದಿಲ್ಲ. ಇದೊಂದೇ ಇದ್ದಿದ್ದು. ಹಂಗಾಗಿ ಇದೆಲ್ಲ ಬಂದೆಲ್ಲ ಟ್ರಿಪ್ಗಳಿಗೆಲ್ಲ ಹೋಗಕರೆಲ್ಲ ಅಟ್ರಾಕ್ಷನ್ ಆದ್ರಿಂದ ಎಲ್ಲರೂ ಗಾಡಿ ಬುಕ್ ಮಾಡಿ ಇವಾಗ ಎಲ್ಲರ ದುರ್ಗದಲ್ಲಿ ಮದುವೆ ಇತ್ತಾ, ಇಲ್ಲ ಟ್ರಿಪ್ ಇತ್ತಾ, ಅಲ್ಲಿ ಹೋಗದ ಅಲ್ಲಿಂದ ಒಬ್ರಿಂದ ಒಬ್ರಿಗೆ ಟಚ್ ಹಾಕಂತ ಗಾಡಿ ಫೇಮಸ್ ಆಯ್ತು. ಇವಾಗ ಸೀಸನ್ ಅಲ್ಲಿ ಇದೆಷ್ಟನೇ ಟ್ರಿಪ್ ಸರ್? ಇದು ಸೀಸನ್ ಅಲ್ಲಿ ಇದು 15ನೇ ಟ್ರಿಪ್ ಇದು. ಅಂದ್ರೆ ಸೀಸನ್ ಯಾವಾಗ ಸ್ಟಾರ್ಟ್ ಆಗಿರೋ? ಸೀಸನ್ ಇದರಿಂದ ಅದು ನವೆಂಬರ್ ಇಂದ. ಅಕ್ಟೋಬರ್ ನಮಗೆ ಬುಕ್ ಆಗಿದ್ದು ಅಕ್ಟೋಬರ್ ಇಂದ ಟ್ರಿಪ್. ಅಂದ್ರೆ ಸೀಸನ್ ನವೆಂಬರ್ ಇಂದಾನೆ ಅಕ್ಟೋಬರ್ ಇಂದಾನೆ ಬುಕ್ ಆಗಿದ್ದು ನಮಗೆ ಗಾಡಿ. ಓಕೆ, ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಬುಕ್ ಆಗಿತ್ತು ನಮ್ಗೆ, ಅಡ್ವಾನ್ಸ್ ಬುಕ್ಕಿಂಗ್. ಅಂದ್ರೆ ಗಾಡಿ ಹಂಗೆ ಆಲ್ರೆಡಿ ಫುಲ್ ನಮ್ದು ಫೆಬ್ರವರಿ 18ನೇ ತಾರೀಕು ತನಕ ಬುಕ್ ಆಗಿತ್ತು ಗಾಡಿ. ಒಂದಿನ ಮನೆ ತನಕ ನಿಲ್ಲಲ್ಲ. ಓಕೆ, ಕಂಟಿನ್ಯೂ ಹೊಡಿಬೇಕು. ಓಕೆ, ನೀವೇ ಫಿಕ್ಸ್ ಡ್ರೈವರ್? ನಾವೇ ಫಿಕ್ಸ್ ಡ್ರೈವರ್. ಇಬ್ರು. ಓಕೆ, ಇಬ್ರು ಇದೀವಿ. ಇಳಿಯಾಕಾರ ಅವ್ರು ನಿಮ್ ಬಸ್ಸೇ ಬೇಕಂತ ಹೇಳ್ತಾರೆ. ಇಳಿಬೇಕು. ಅಂದ್ರೆ ಯಾಕಂದ್ರೆ ನಾವು ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿರ್ತೀವಿ. ಅಂದ್ರೆ ನಾವು ಅವ್ರಿಗೆ ಎನ್ಕರೇಜ್ ಆಗಿರ್ತೀವಿ. ಅಂದ್ರೆ ಕಾಂಪ್ರಮೈಸ್ ಇರ್ತದೆ. ಅಡ್ಜಸ್ಟ್ಮೆಂಟ್ ಇರುತ್ತೆ. ಅಡ್ಜಸ್ಟ್ಮೆಂಟ್ ಹಿಂಗಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅಂದ್ರೆ ಈ ಟ್ರಿಪ್ ನಾವು ಹೋದ ವರ್ಷದಿಂದ ಏನು ಒಂದು 4 ವರ್ಷದಿಂದ ಈ ಗಾಡಿಲಿ ಹೊಡಿತಿದೀವ, ಅವೇ ರೆಗ್ಯುಲರ್ ಟ್ರಿಪ್ ಹೊಡಿತೀವಿ. ಅದೇ ರೆಗ್ಯುಲರ್ ಫಿಕ್ಸ್ ಪಾರ್ಟಿ. ಏನ್ ಈ ಸಲ ಒಂದು 6-7 ಜನ ಪಾರ್ಟಿಗಳು ಜಾಸ್ತಿ ಆಗಿದೆ. ಅಕ್ಕಪಕ್ಕ ಸ್ಕೂಲ್ ಬಸ್ಗಳು ನೋಡಿ ಬಹಳ ಜನ ಇದು ಮಾಡಿದ್ದಾರೆ. ಓಕೆ ಸರ್, ಸ್ಕೂಲ್ ಬಾಡಿಗೆನೇ ಜಾಸ್ತಿ ಅಲ್ವಾ ನಿಮಗೆ? ಸ್ಕೂಲ್ ಬಾಡಿಗೆನೇ ಜಾಸ್ತಿ. ಮಕ್ಕಳ ಟ್ರಿಪ್ ಅಂದ್ರೆ ನಿಮಗೆ ಒಂಥರ ಕ್ರೇಜ್ ಜಾಸ್ತಿ. ಅಂದ್ರೆ ಹುಡುಗರು ಇಲ್ಲಿ ಬರ್ತಾರಣ, ಆ ಸಾಂಗ್ ಹಾಕು, ಈ ಸಾಂಗ್ ಹಾಕು. ನಾವ್ ಒಂದ್ ಸಾಂಗ್ ಹಾಕಿದ್ರೆ ಅವ್ರು ಕೇಳಲ್ಲ, ಅವ್ರು ಚೇಂಜ್ ಮಾಡ್ಕಿದ್ದಾರೆ. ನಾವ್ ಅದಕ್ಕೆ ನಮಗೆ ಬೇಜಾರಾಗಿ ನಿಮ್ಗೆ ಯಾವ್ದು ಬೇಕಾದನ್ನ ನಿಮಗೆ ಅವ್ರಿಗೆ ಬಿಟ್ಬಿಡ್ತೀವಿ. ಬ್ಲೂಟೂತ್ ಕೊಟ್ಬಿಡಿ. ಯಾಕಂದ್ರೆ ಅವರು ಬೆಳೆಯ ಹುಡುಗರು ಕ್ರೇಜ್ ಕೊಡ್ಬೇಕು. ಹೌದಾ, ಅವ್ರಿಗೆ ಕೈ ಬಿಟ್ಬಿಡ್ತೀವಿ. ನೀವು ಬ್ಲೂಟೂತ್ ಕನ್ನಡ ನೀವೇ ಹಾಕಿ ನೀವೇ ಕೊಂಡ್ ಬಿಡ್ರಪ್ಪ. ಅವ್ರು ಹಾಕಿಂದ ಅವರೇ ಕೊಂಡ್ತಾರೆ. ಓಕೆ ಸರ್, ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್? ಅಣ್ಣ ಚೆನ್ನಾಗಿದೆ ಅಣ್ಣ. ನಾನು ಬಹಳ ಸಲ ನೋಡಿದ್ದೀನಿ ವಿಡಿಯೋಗಳೆಲ್ಲ. ನೀವು ಅಪ್ಡೇಟ್ ಕೊಡ್ತಿರ್ತೀರಲ್ಲ, ಅವಾಗ ಬರೀ ಡ್ರೈವರ್ಗಳದ್ದು, ಲಾರಿಗಳದ್ದು, ಬಸ್ಗಳದ್ದು ಅಪ್ಡೇಟ್ ಕೊಟ್ಟಿರ್ತೀರ. ಯಾಕಂದ್ರೆ ಅವ್ರ ಕಷ್ಟ ನೀವು ನೋಡಿರ್ತೀರ ನೀವು. ಯಾಕಂದ್ರೆ ನೀವು 4-5 ಏನೇನು ಅಡ್ಡಾಡಿರ್ತೀರ, ನಮ್ಮ ಇಂಡಿಯಾ ಎಲ್ಲ ಅಡ್ಡಾಡಿರ್ತೀರ. ನಿಮ್ಗೆ ಡ್ರೈವರ್ ಕಷ್ಟಗಳು ಏನು ಅಂತಂದ್ರೆ ನಿಮ್ಗೆ ಗೊತ್ತಿರ್ತದೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ನೀವು ರಕ್ಷಣೆ ಮಾಡಕ್ ಇದು ಮಾಡ್ತಿದ್ದೀರಾ. ಅದು ಭಾರಿ ಚೆನ್ನಾಗಿ, ನನಗೆ ಅದೇ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಶ್ರೀರಂಗ ಹಾಲಿಡೇಸ್ ಒಂದು BS3 ಬಸ್ಸಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.